ನಮ್ಮೆಲ್ಲರ ಹುಡುಕಾಟವು ಒಂದೇ, ಶಾಂತಿಗಾಗಿ, ಆನಂದಕ್ಕಾಗಿ, ನಿರಂತರ ಚಲನೆಯಲ್ಲಿ ಇರುವ ಈ ಜಗತ್ತಿನಲ್ಲಿ ಒಂದು ಕ್ಷಣದ ಪ್ರಶಾಂತತೆಗಾಗಿ. ಯಾರಿಗೂ ಕಾಣದ ಹೊರೆಯನ್ನು ನಾವು ಹೊತ್ತಿರುತ್ತೇವೆ. ನಿರೀಕ್ಷೆಗಳು, ಸೋಲುಗಳು, ಭಯಗಳು ಮತ್ತು ಈ ಗದ್ದಲದ ನಡುವೆ ಎಲ್ಲೋ ಒಂದು ಕಡೆ ನಾವು ಯಾರೆಂಬುದನ್ನು ನಾವೇ ಮರೆತು ಬಿಡುತ್ತೇವೆ. ನಾನಿನ್ನ ಎಷ್ಟು ದಿನ ಅಂತ ಹೀಗೆ ಇರಲಿ? ಬಿಲ್ಗಳು, ಡೆಡ್ಲೈನ್ಗಳು, ಎದೆಯೊಳಗೆ ನಿರಂತರ ಒತ್ತಡ. ಎಲ್ಲರೂ ಚೆನ್ನಾಗೇ ಇದ್ದಾರೆ ಅನ್ಸುತ್ತಲ್ಲ, ನಾನೊಬ್ನೇ ಯಾಕೆ ಈ ಥರ ಸಿಗಾಕೊಂಡಿದ್ದೀನಿ? ನನಗೆ ಒಂದೇ ಒಂದು ಕ್ಷಣ ನೆಮ್ಮದಿ ಸಿಕ್ಕಿದ್ರೆ ಸಾಕು. ಜೀವನದ ಭಾರ ಅತಿಯಾದಂತೆ ಭಾಸವಾದಾಗ ಹೃದಯವು ಮೌನವಾಗಿ ಮೊರೆಯಿಡಲು ಆರಂಭಿಸುತ್ತದೆ. ಹೇ ಶ್ಯಾಮ್. ಹೇ ಕರಣ್, ಹೇಗಿದ್ಯಾ? ಏನು ಮಾಡ್ತಿದ್ಯಾ? ಚೆನ್ನಾಗಿದ್ದೀನಿ, ಏನು ವಿಶೇಷ ಇಲ್ಲ. ಆದರೆ ನಿನ್ನ ಧ್ವನಿ ಕೇಳಿದ್ರೆ ತುಂಬ ಬೇಸರದಲ್ಲಿರೋ ಹಾಗೆ ಅನಿಸ್ತಿದೆ. ನಿಮಗೆ ಖಂಡಿತ ಒಂದು ಬ್ರೇಕ್ ಬೇಕು. ನಾನು ನಾಳೆ ಪುಟ್ಟಪರ್ತಿಗೆ ಹೋಗ್ತಿದ್ದೀನಿ, ನೀನು ನನ್ನ ಜೊತೆ ಬರ್ತೀಯಾ? ಶ್ಯಾಮ್, ನಂಗೆ ನಿಜವಾಗ್ಲೂ ಆಗಲ್ಲ. ನೋ ಎಕ್ಸ್ಕ್ಯೂಸಸ್ ಕರಣ್, ನಾಳೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ರೆಡಿ ಆಗಿರು. ಆ್ಯಂಡ್ ಆಲ್ಸೋ ಜಸ್ಟ್ ಶೇವ್ ಆ್ಯಂಡ್ ಕಮ್. ಸರಿ. ಕೆಲವೊಮ್ಮೆ ನಮ್ಮ ಪಯಣಗಳು ಅದರ ಗಮ್ಯಸ್ಥಾನವನ್ನು ತಿಳಿಯುವ ಮೊದಲೇ ಆರಂಭವಾಗಿರುತ್ತದೆ. ಬಟ್ ಶ್ಯಾಮ್, ಪುಟ್ಟಪರ್ತಿ ಯಾಕೆ? ಪುಟ್ಟಪರ್ತಿ ನಾನು ನನ್ನ ಗುರುವನ್ನು ಕಂಡುಕೊಂಡ ಜಾಗ. ಜೀವನದಲ್ಲಿ ದಾರಿ ತಪ್ಪಿದಂತೆ ಅನಿಸಿದಾಗ ಆ ದಿವ್ಯ ಬಂಧವು ನನಗೆ ಸರಿಯಾದ ದಾರಿಯನ್ನು ತೋರಿಸಿ ಸ್ಪಷ್ಟತೆಯನ್ನು ನೀಡಿತು. ಶ್ಯಾಮ್, ಈಗಿನ ಕಾಲದಲ್ಲಿ ಗುರುವಿನ ಅಗತ್ಯ ಆದರೂ ಏನಿದೆ? ಏನಾದರೂ ಬೇಕಿದ್ರೆ ತಕ್ಷಣವೇ ಸಿಗುತ್ತಲ್ವಾ? ಗೂಗಲ್, ಬುಕ್ಸ್, ವಿಡಿಯೋಸ್, AI, ವಾಟ್ ನಾಟ್. ಏನಾದರೂ ಬೇಕಿದ್ರೆ ಹುಡುಕಿದ್ರೆ ಸಿಗುತ್ತಲ್ವಾ? ನಿಜ, ಏನ್ ಬೇಕಿದ್ರೂ ಹುಡುಕ್ಬೋದು. ಹಾಗಿದ್ದಾಗ ನಾನೇ ನನ್ನ ದಾರಿನ ಹುಡ್ಕೊಬೋದಲ್ವಾ? ಹಾ ಶ್ಯಾಮ್, 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 ಡ್ರೈವ್ ಕೇರ್ಫುಲಿ. ವಾಟ್ ಹ್ಯಾಪನ್? ಓ ಸಾರಿ, ಅದು ನನಗೆ ಕಾಣಿಸ್ಲಿಲ್ಲ. ಹಾಗಿದ್ರೆ ಹೆಡ್ಲೈಟ್ಸ್ ಆನ್ ಮಾಡಲ್ಲ? ನೋಡು, ಈಗ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ. ದ್ಯಾಟ್ಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಕರಣ್. ಜೀವನದಲ್ಲಿ ಎಲ್ಲವೂ ಇದೆ, ದಾರಿಯೂ ಇದೆ, ಉತ್ತರಗಳೂ ಇವೆ. ಆದರೆ ಮನಸ್ಸು ಕತ್ತಲೆಯಲ್ಲಿದ್ದಾಗ, ಆಯಾಸಗೊಂಡಾಗ ಇದೆಲ್ಲ ಇದೆ ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ. ಬೆಳಕು ಇಲ್ದಿದ್ರೆ ದಾರಿಯಲ್ಲಿರುವ ಅಡೆತಡೆಗಳು ಕಾಣುವುದಿಲ್ಲ. ಆಗ ನಮ್ಮನ್ನ ನಾವೇ ನೋಯಿಸ್ಕೊಳ್ತೀವಿ. ಗುರು ಎಂದರೆ ಆ ಬೆಳಕು. ಅವರು ಹೊಸ ದಾರಿಯನ್ನು ಸೃಷ್ಟಿಸುವವರಲ್ಲ, ಈಗಾಗಲೇ ಇರುವ ದಾರಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವವರು. ಅಂದ್ರೆ ಗುರು ನಮ್ಮ ಆಬ್ಸ್ಟಿಕಲ್ಸ್ನ ರಿಮೂವ್ ಮಾಡೋದಿಲ್ಲ, ಅದೊಂದು ದಾಟಲು ನಮಗೆ ದೃಷ್ಟಿ ನೀಡ್ತಾರಲ್ವಾ? ಎಕ್ಸಾಕ್ಟ್ಲಿ, ಅದಕ್ಕೆ ನಮಗೆ ಗುರುವಿನ ಅಗತ್ಯ ಇದೆ. ಪ್ರತಿಯೊಬ್ಬ ಸಾಧಕನ ಜೀವನದಲ್ಲೂ ಒಂದು ಕ್ಷಣ ಬರುತ್ತದೆ. ಅಲ್ಲಿ ಮೊದಲ ಹೆಜ್ಜೆಯನ್ನು ಉತ್ತರಗಳೊಂದಿಗೆ ಅಲ್ಲ, ನಂಬಿಕೆಯೊಂದಿಗೆ ಇಡಲಾಗುತ್ತದೆ. ಶ್ಯಾಮ್, ಗುರುವಿನ ಅಗತ್ಯದ ಬಗ್ಗೆ, ಆ ಬೆಳಕಿನ ಅಗತ್ಯದ ಬಗ್ಗೆ ನೀನು ಅಷ್ಟೆಲ್ಲ ಹೇಳಿದ್ಮೇಲೆ ಒಬ್ಬ ನಿಜವಾದ ಗುರು ಯಾರೆಂದು ನನಗೆ ಹೇಗೆ ತಿಳಿಯುತ್ತೆ? ಸ್ವಾಮಿ ಒಮ್ಮೆ ಇದನ್ನು ವಿವರಿಸಿದರು, ಒಂದು ಚಿನ್ನ ಕಥೆಯ ಮೂಲಕ. ಒಂದಾನೊಂದು ಕಾಲದಲ್ಲಿ ಒಬ್ಬ ಪ್ರವಾಸಿಗನಿದ್ದ. ಅವನು ತನ್ನ ಹಳ್ಳಿಗೆ ಸೇರಬೇಕೆಂದು ತೀವ್ರ ಆಸೆ ಇತ್ತು. ಆದರೆ ತನ್ನ ಪ್ರಯಾಣದ ಮಧ್ಯೆ ಅವನು ದಾರಿ ತಪ್ಪಿದನು. ಕೊನೆಗೆ ಅವನಿಗೆ ಒಂದು ವಿಶಾಲವಾದ ನದಿ ಎದುರಾಯಿತು. ಆಳವಾದ ಮತ್ತು ರಭಸವಾಗಿ ಹರಿಯುತ್ತಿದ್ದ ನದಿ. ಅಲ್ಲಿ ಯಾವುದೇ ಸೇತುವೆ ಇರಲಿಲ್ಲ, ದಾಟಲು ಯಾವುದೇ ಸ್ಪಷ್ಟವಾದ ದಾರಿ ಕಾಣಿಸಲಿಲ್ಲ. ಸಹಾಯವನ್ನು ಹುಡುಕುತ್ತಾ ಅವನು ಹತ್ತಿರದಲ್ಲೇ ಇದ್ದ ಇಬ್ಬರು ವ್ಯಕ್ತಿಗಳನ್ನು ಸಮೀಪಿಸಿದನು. ಅವರಲ್ಲಿ ಒಬ್ಬ ಕುಂಟ, ಮತ್ತೊಬ್ಬ ಕುರುಡ. ಕುರುಡ ಹೇಳಿದ, ಆ ನದಿಯ ಆಚೆ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿಂದ ನೇರವಾಗಿ ನಡೆದು ಎಡಕ್ಕೆ ತಿರುಗಿದರೆ ನೀನು ಸುಲಭವಾಗಿ ನಿನ್ನ ಊರನ್ನು ತಲುಪುತ್ತೀಯ. ಕುಂಟ ಹೇಳಿದನು, ಆ ನದಿಯ ಬಗ್ಗೆ ಚಿಂತಿಸಬೇಡ, ಅದು ಅಷ್ಟೇನೂ ಆಳವಾಗಿಲ್ಲ, ಯಾವ ಕಷ್ಟವೂ ಇಲ್ಲದೆ ಅದನ್ನು ದಾಟಬಹುದು. ಆದರೆ ಆ ಪ್ರವಾಸಿಗನು ಒಂದು ಕ್ಷಣ ನಿಂತು ಯೋಚಿಸಿದನು. ತಾವೇ ಸ್ವತಃ ನೋಡಲಾಗದವರು ಹಾಗೂ ನಡೆಯಲಾಗದವರು, ಇವರು ಹೇಗೆ ಮಾರ್ಗದರ್ಶನ ಮಾಡಬಲ್ಲರು? ಆದ್ದರಿಂದ ಅವನು ತಾಳ್ಮೆಯಿಂದ ತನ್ನ ಹುಡುಕಾಟವನ್ನು ಮುಂದುವರಿಸಿದನು.
ಕೊನೆಗೆ ಅವನು ಒಬ್ಬ ಆರೋಗ್ಯವಂತ ವ್ಯಕ್ತಿಯನ್ನು ಭೇಟಿಯಾದನು. ಅವನು ಆ ನದಿಯನ್ನು ದಾಟಿದವನಾಗಿದ್ದನು. ಹಾಗಾಗಿ ಅವನು ಈ ಪ್ರವಾಸಿಗನನ್ನು ತಾನೇ ಸ್ವತಃ ಸುರಕ್ಷಿತವಾಗಿ ಗುರಿ ತಲುಪಿಸಿದನು. ಸೊ ಕರಣ್, ಎನಿ ಗೆಸಸ್? ಆ ಪ್ರವಾಸಿಗ ಯಾರು? ಆ ಕುರುಡ ಮತ್ತು ಕುಂಟ ಯಾರು? ಆ ನದಿ ಯಾವುದು? ಮತ್ತು ಅವನ್ ಹೋಗ್ತಿರೋ ಆ ಹಳ್ಳಿ ಯಾವುದು? ಶ್ಯಾಮ್ ನಂಗೆ ನಿಜ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪ್ರವಾಸಿಗ ಬೇರೆ ಯಾರೂ ಅಲ್ಲ, ನಾನು ಮತ್ತು ನೀನು. ಜೀವನದಲ್ಲಿ ತನ್ನದೇ ಆದ ದಾರಿಯನ್ನು ಹುಡುಕಾಡುತ್ತಿರುವ ಸಾಧಕನೇ ಅವನು. ಆ ನದಿಯೇ ಸಂಸಾರ, ಜೀವನದ ಏಳು ಬೀಳುಗಳ ಅಂತ್ಯವಿಲ್ಲದ ಪ್ರವಾಹ. ಮತ್ತು ಆ ಹಳ್ಳಿ ಕೇವಲ ಒಂದು ಜಾಗವಲ್ಲ, ಅದು ನಮ್ಮ ನೈಜ ಆತ್ಮಸ್ವರೂಪ, ನಮ್ಮೊಳಗಿನ ಪರಮಶಾಂತಿ. ಆ ಕುರುಡ ಯಾರೆಂದ್ರೆ ಬರೀ ಒಣಜ್ಞಾನದ ಪ್ರತೀಕ, ಕೇಳಲು ನಿಜವೆನಿಸುವ ಮಾತುಗಳು, ಆದರೆ ಅದನ್ನು ಎಂದಿಗೂ ಬದುಕಿ ನೋಡಿರುವುದಿಲ್ಲ. ಆ ಕುಂಟ ಯಾರೆಂದ್ರೆ ಸತ್ಯವನ್ನು ಅರಿತವನು, ಆದರೆ ಎಂದಿಗೂ ಆ ಮಾರ್ಗದಲ್ಲಿ ನಡೆದಿರುವುದಿಲ್ಲ. ಆ ಆರೋಗ್ಯವಂತ ವ್ಯಕ್ತಿ ಅವನೇ ಸದ್ಗುರು, ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡವನು, ಸ್ವತಃ ಆ ಹಾದಿಯಲ್ಲಿ ನಡೆದವನು ಮತ್ತು ಇತರರನ್ನು ಕೈ ಹಿಡಿದು ನಡೆಸುವವನು. ನಿಜವಾದ ಗುರುವನ್ನು ಕೇವಲ ಬುದ್ಧಿಶಕ್ತಿಯಿಂದ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಸತ್ಯಾನ್ವೇಷಣೆಯಲ್ಲಿ ತೊಡಗಿರುವ ಪರಿಶುದ್ಧ ಹೃದಯಕ್ಕೆ ಗುರು ದೊರೆಯುತ್ತಾರೆ. ಕಣ್ ಕಾಣಿಸಲ್ವಾ? ನೋಡ್ಕೊಂಡು ಹೋಗು. ಸಮಾಧಾನ ಮಾಡ್ಕೋ ಕರಣ್, ಕೆಲವರು ಹಾಗೆ ಗಾಡಿ ಓಡಿಸೋದು. ವಿ ನೀಡ್ ಟು ಕೀಪ್ ಅವರ್ ಕೂಲ್. ವೇಟ್ ಒಂದ್ ನಿಮಿಷ. ನನಗೆ ನೀನ್ ಸಣ್ಣವನಿದ್ದಾಗ ಶಾಲೆಯಲ್ಲಿ ಇನ್ನೂ ನೆನಪಿದೆ. ಸಣ್ಣ ಪುಟ್ಟ ವಿಷಯಕ್ಕೆ ನೀನ್ ಎಷ್ಟು ಕೋಪ ಮಾಡ್ಕೊಳ್ತಿದ್ದೆ. ಒಂದು ಸಣ್ಣ ಪೆನ್ಸಿಲಿಗಾಗಿ ಎಷ್ಟು ಜಗಳ ಮಾಡಿದೆ ಅಂತ ನಾನು ನೋಡಿದ್ದೀನಿ. ನಿನ್ನಲ್ಲಿ ಪರಿವರ್ತನೆ ಹೇಗ್ ಸಾಧ್ಯ ಆಯ್ತು? ನೀನೀಗ ಕಂಪ್ಲೀಟ್ಲಿ ಬೇರೆ ವ್ಯಕ್ತಿನೇ ಆಗಿದೆಯಲ್ಲ. ನೀನು ಹೇಳ್ತಾ ಇರೋದು ನಿಜ. ನಾನು ಚಿಕ್ಕವನಿದ್ದಾಗ ತುಂಬ ಕೋಪಿಷ್ಟ ಹುಡುಗನಾಗಿದ್ದೆ. ನಾನೆಷ್ಟೇ ಟ್ರೈ ಮಾಡಿದ್ರೂ ಆ ಕೋಪನ ಬಿಡೋದಕ್ಕೆ ನನ್ನಿಂದ ಸಾಧ್ಯವಾಗಿರಲಿಲ್ಲ. ಆ ಸಮಯದಲ್ಲಿ ನನಗೆ ಸಹಾಯ ಮಾಡಿದ್ದು ನನ್ನ ಗುರು. ನನಗೆ ಆ ದಿನ ಇನ್ನೂ ನೆನಪಿದೆ. ಹಾಯ್ ಶ್ಯಾಮ್, ಹೇಗಿತ್ತು ಸ್ಕೂಲ್? ಏನಿದು? ಏನಿದು ಶ್ಯಾಮ್? ಇದು ಮೂರನೇ ಸಲ ಹೀಗೆ ನೀನು ಫೈಟಿಂಗ್ ಮಾಡಿ ಪನಿಷ್ಮೆಂಟ್ ತಗೊಳ್ತಾ ಇರೋದು. ನಿನಗೆ ಕೋಪ ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ವಾ? ನನ್ ತಪ್ಪಲ್ಲ, ಅವರೇ ನಂಗೆ ಕೋಪ ಬರ್ಸಿದ್ರು. ನಿನ್ಗೆ ಹೇಗ್ ಬುದ್ಧಿ ಹೇಳ್ಬೇಕು ನನಗೆ ಗೊತ್ತಾಗ್ತಾನೆ ಇಲ್ಲ ಶ್ಯಾಮ್. ಇಲ್ವಾ, ಕೂತ್ಕೋ, ಇದನ್ನ ನೋಡು. ಕೂತ್ಕೊಂಡು ನೋಡು ಶ್ಯಾಮ್ ಒಂದ್ಸತಿ. కోపం వచ్చింది. ఇఫ్ యు ఆర్ యాంగ్రీ, మాట పైన పెద్దగా నీవు జగడ వేయద్దు. డోంట్ ఎంటర్ ఇంటూ ఆర్గ్యుమెంట్స్ అండ్ ఫైట్ విత్ హిమ్. తక్షణమే ఆ స్థలం నువ్వు వదిలిపెట్టిపో. ఇమిడియట్లీ లీవ్ దట్ ప్లేస్. లోపల కూర్చో. సిట్ దేర్ ఇన్సైడ్. am I man or animal? am I man or animal? క్వశ్చన్ వేసుకో. క్వశ్చన్ యువర్ సెల్ఫ్. am I man or animal? నేను మ్యాన్, నాట్ అనిమల్. I am man, not animal. ಫಾಲೋ ಮಾಡ್ತೀಯಾ ಅಲ್ವಾ ಶ್ಯಾಮ್? ಓಕೆ ಅಮ್ಮ. ಇಟ್ ವಾಸಂಟ್ ಎನ್ ಇನ್ಸ್ಟೆಂಟ್ ಟ್ರಾನ್ಸ್ಫಾರ್ಮೇಷನ್ ಕರಣ್. ಸ್ವಾಮಿ ತಿಳಿಸ್ಕೊಟ್ಟ ಮಾರ್ಗಗಳನ್ನು ನಾನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ. ಕೆಲವೊಮ್ಮೆ ಸೋತೆ, ನನ್ನ ಕೋಪದ ಮೇಲೆ ನಿಯಂತ್ರಣ ತಪ್ಪಿತು. ಆದರೆ ದಿನ ಕಳೆದಂತೆ ನನ್ನೊಳಗೆ ಏನೋ ಒಂದು ಬದಲಾವಣೆ ಶುರುವಾಯಿತು. ಆಗಲೇ ನನಗೆ ಅವರ ಬೋಧನೆಗಳ ಸೌಂದರ್ಯ ಅರಿವಾಯಿತು ಕರಣ್. ಅವರು ಪ್ರತಿಯೊಬ್ಬರನ್ನು ಅಪಾರ ತಾಳ್ಮೆಯಿಂದ ರೂಪಿಸುತ್ತಾರೆ. ಯಾರಿಗೆ ಯಾವ ಮಾರ್ಗ ಸೂಕ್ತವೋ ಆ ರೀತಿಯಲ್ಲೇ ಮುನ್ನಡೆಸುತ್ತಾರೆ. ಕೆಲವೊಮ್ಮೆ ಮೃದುವಾಗಿ, ಕೆಲವೊಮ್ಮೆ ದೃಢವಾಗಿ, ಆದರೆ ಯಾವಾಗಲೂ ಪ್ರೇಮದಿಂದಲೇ. ತಮ್ಮ ದಿವ್ಯೋಪನ್ಯಾಸಗಳ ಮೂಲಕ ಅವರು ಜೀವನದ ಪ್ರತಿಯೊಂದು ಹಂತಕ್ಕೂ ಮಾರ್ಗದರ್ಶನ ನೀಡಿದ್ದಾರೆ. ನನ್ನ ಪ್ರತಿಯೊಂದು ಪ್ರಶ್ನೆಗೂ ಅವರ ದಿವ್ಯ ನುಡಿಗಳಲ್ಲಿ ಉತ್ತರ ಸಿಕ್ಕಿದೆ. ಪ್ರೇಮವಾಹಿನಿ ಜ್ಞಾನವಾಹಿನಿ
प्रशान्ति वाहिनी चिरसुखदायिनी प्रशान्ति वाहिनी चिरसुखदायिनी जय जय साई माँ जय जय साई माँ। ಕರಣ್, ನನಗೆ ಆಶ್ಚರ್ಯ ಅನಿಸೋದು ಏನು ಗೊತ್ತಾ, ಸ್ವಾಮಿ ಅತ್ಯಂತ ಗಹನವಾದ ವಿಷಯಗಳನ್ನು ಕೂಡ ಪ್ರತಿಯೊಬ್ಬರಿಗೂ ಅರ್ಥವಾಗುವ ಹಾಗೆ ಸರಳವಾಗಿ ವಿವರಿಸುತ್ತಾರೆ. దీనివల్లనే వేదమునందు కూడా చెప్తూ వచ్చింది, హెల్ప్ ఎవర్ హర్ట్ నెవర్. Veda says, help ever, hurt never. పరోపకార పుణ్యాయ పాపాయ పరపీడనం అన్నది. Virtue means helping others. It's the worst of the sins if you harm anybody. వేదము ఎన్ని విధమైనటువంటి ఒక పవిత్రమైన భావాలంతా ఉచ్చరించుకుంటూ వచ్చింది. Veda went on emphasizing, repeating sacred thought. ಅವರು ಸಮಸ್ತ ಜ್ಞಾನದ ಭಂಡಾರ, ವೇದಗಳ ಸಾರಾಂಶವೇ ಮಾನವ ರೂಪದಲ್ಲಿ ಅವತರಿಸಿ ಬಂದಿದ್ದಾರೆ. నిత్యానందం పరమ సుఖదం కేవలం జ్ఞానముక్తి ద్వంద్వాతీతం గగన సదృశం తత్వమస్యాధ్యక్షం ఏకం నిత్యం విమలం అచలం సర్వదీ సాక్షిభూతం భావాతీతం త్రిగుణరహితం ఈ రూపం. ಅವರ ಬೋಧನೆಗಳು ಅತ್ಯಂತ ಸುಲಭವಾದ ಪ್ರಾಯೋಗಿಕ ಮೌಲ್ಯಗಳು. శాంతి ప్రేమలతో మీ నిత్య జీవన యాత్ర సాగించు జీవా ధర్మము శాంతి ప్రేమలతో మీ నిత్య జీవన యాత్ర సాగించు జీవా. ಕರಣ್, ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಮಗೆ ಹೇಗೆ ಬದುಕಬೇಕೆಂದು ಕೇವಲ ಹೇಳಿಕೊಡಲಿಲ್ಲ, ಅವರು ಹಾಗೆ ಬದುಕಿ ತೋರಿಸಿದರು. ಅವರ ಜೀವನವೇ ಅವರ ಸಂದೇಶವಾಯಿತು. My life is my message, expansion is my life. My life is my message. My life is my message, expansion is my life. ಅದಕ್ಕಾಗಿಯೇ ಅವರು ನನ್ನ ಗುರು. ಅವರು ಸ್ವತಃ ಆ ಮಾರ್ಗದಲ್ಲಿ ಮುನ್ನಡೆದು ನಮಗೆ ಮಾದರಿಯಾಗಿ ನಮ್ಮ ಅಂತರಂಗದ ಸ್ವಗೃಹವನ್ನು ತಲುಪಲು ದಾರಿದೀಪವಾಗಿದ್ದಕ್ಕಾಗಿ. Of my life, please be with me in every single act of mine. Be thou my God, Baba, Sai Baba, Baba, Sai Baba.